ಹೇಯ್ ಹೆಲೋ ಆಲ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ನಾವು ಇಲ್ಲಿಗೆ ಹೋಗ್ತಾ ಇದ್ದೀವಿ, ಸದ್ಯಕ್ಕೆ ಮೈಸೂರಲ್ಲಿದ್ದೀವಿ. ಇಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ನಮ್ಮ ಜರ್ನಿ ತುಂಬ ಚೆನ್ನಾಗಿರಲಿ ಅಂತ ಇಲ್ಲಿ ನನ್ನ ಮಗನೂ ಇದ್ದಾನೆ. ಆ ಕಡೆ ನಮ್ಮ ಬ್ರದರ್ಸು ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಹೋಗೋಣ. ಹೋಗ್ತಾ ದಾರಿಯಲ್ಲಿ ಹೇಳ್ಕೊಂಡು ಹೋಗ್ತೀನಿ. ಜರ್ನಿ ತುಂಬ ಚೆನ್ನಾಗಿರುತ್ತೆ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಜಾ ಮಾಡೋಣ. ಅಂತೂ ಇಂತೂ ಎಲ್ಲೋ ಇಲ್ಲಿಂದ ಮೈಸೂರು ಬಿಟ್ಟವರು ಒಂದು ಹೈವೇಲಿ ಬಂದು ನಿಂತಿದ್ದೀವಿ. ನಂಗೆ ತುಂಬ ಹೊಟ್ಟೆ ಹಸಿತಾಯಿತ್ತು, ಆದರೆ ಇವರು ನಮ್ಮ ಬ್ರದರು ಎಲ್ಲೋ ಗಾಡಿ ನಿಲ್ಲಿಸ್ತೆ ಆಟಾಡಿಸ್ಕೊಂಡು ಬಂದು ಇಲ್ಲೆಲ್ಲೋ ಸೈಡ್ಲಿ ಹಾಕಿದ್ದಾರೆ. ಒಂದು ಕಾಫಿ ಕುಡಿಯೋಣ, ಹೋಗ್ತಾ ಇದ್ದೀವಿ, ಬನ್ನಿ ನೋಡೋಣ ಕಾಫಿ ಹೆಂಗಿದೆ ಅಂತ. ಯಾಕೋ ಕಳಿಸ್ತಾ ಇದೆಯಾ? ಚೆನ್ನಾಗಿದೆಯೋ ದಾರಿ ಬಂದಿದ್ದು? ಸೂಪರ್. ಇದು ಆನೆಸ್ಟ್ ಕ್ಯಾಂಟೀನ್ಗೆ ಬಂದಿದ್ದೀವಿ. ಇಲ್ಲಿ ಏನೇನಿದೆಯೋ ತೋರಿಸೋ. ಇಲ್ಲಿ ಏನೇನಿದೆ? ಬನ್ನು, ಕೇಕು, ಚಿಪ್ಸು, ಅದಕ್ಕೆ ಒಳ್ಳೆ ಕಾಫಿ ಕುಡಿಯೋಣ. ಯಾಕೋ ಫುಲ್ ಪ್ಯಾಕಿಂಗು. ಬನ್ನಿ ಕಾಫಿ ಕುಡಿಯೋಣ. ಸರ್ ಕಾಫಿ ಇದೆಯಾ? ಎಂಥ ಕಾಫಿ? ಟೀ ತೊಗೊಂಡಿರ್ತೀನಿ. ಟೀನಾ? ಟೀ ಇದೆಯಾ? ಟೀ ಇದೆ, ಕಾಫಿ ಒಂದು ಟೀ ಕೊಡ್ತಾರೆ. ಆಗ್ತಿದೆಯಾ? ಏನಿದು ಏನೋ ಹೊಸ ತಿಂಡಿ ಇಲ್ಲಿ ಸಿಕ್ಕಿರೋದು ಹೈವೇಲಿ. ಇದರ ಹೆಸರು ಕಪ್ಪ ಅಂತೆ. ಕಪ್ಪ ಏನು ಕೇಕ್ ಥರ ಕಾಣ್ತಾ ಇದೆ, ಸ್ವೀಟ್ ಇರ್ಬೋದು. ತಿಂದು ನೋಡೋಣ ಹೆಂಗಿದೆ ಅಂತ. ಇಟ್ಕೊಳ್ಳಿ. ವಾವ್, ಯಾರು ರಬ್ಬರ್ ಥರ ಇದೆಯಲ್ರಿ ಇದು. ಹುರುಳಿ ಸ್ವೀಟು ಚೆನ್ನಾಗಿದೆ. ಕಪ್ಪ ರಬ್ಬರ್ ಬರ್ತಾ ಇದೆ, ಚೆನ್ನಾಗಿದೆ. ಚಳಿ ಸಿಕ್ಕಾಬಟ್ಟೆ ಇತ್ತು ಹೈವೇಲಿ. ಸದ್ಯಕ್ಕೆ ಕಲ್ತಪ್ಪ ತಿಂದು ಕಾಫಿ ಕುಡಿದು ವಾಪಸ್ಸು ಹೈವೇಗೆ ಹೋಗ್ತಾ ಇದ್ದೀವಿ. ಮುಂದೆ ಒಂದು ಒಳ್ಳೆ ಜಾಗಕ್ಕೆ ಹೋಗ್ತೀವಿ. ಎಲ್ರಿಗೂ ಒಳ್ಳೆದಾಗ ರೀತಿಯಲ್ಲಿ ಕೇಳ್ಕೊತೀವಿ. ಸಿಗೋಣ ನೆಕ್ಸ್ಟು ಒಳ್ಳೆ ಪ್ಲೇಸಲ್ಲಿ ಸಿಗೋಣ. ಬೈ ಬಾಯ್. ನೋಡಿ ನಮ್ಮ ಹೈವೇಯಲ್ಲಿ ಒಳ್ಳೆ ಫಾಗ್ ಇದೆ. ಒಳ್ಳೆ ಹಾಡು ಹೇಳಬೇಕು ಅನ್ನೋ ಫೀಲಿಂಗ್ ಬರ್ತಾ ಇದೆ. ಮಂಜು ಮುಂದಕ್ಕಂತೂ ಆಡ್ಕೋತಿಲ್ಲ, ಸಾಕು. ಅದೇ ರೋಡ್ ಮಾತ್ರ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಒಳ್ಳೆ ಟ್ವಿಸ್ಟು ಟರ್ನು ಎಲ್ಲ ತುಂಬ ಚೆನ್ನಾಗಿದೆ. ಮೋಡ ನೋಡ್ರೆ ಚೆನ್ನಾಗಿದೆಯಾ? ನಿಂಗೆ ಜಾಸ್ತಿ ಹೋಗ್ಬಿಡ್ತು ಮೋಡ. ಖುಷಿ ಆಗಲ್ಲ ನೋಡಿ ಮೋಡ ನೋಡಿ ನಿನಗೆ. ಮೋಡದ ಹೊರಗಡೆ ಹೋಗ್ತಾ ಇದೀವಿ. ಇನ್ನೂ ಜಾಸ್ತಿ ಬಂತ? ಇಷ್ಟನ ಮೋಡ ನಿಂಗೆ? ಯಾಕೆ ಇಷ್ಟ ಇಲ್ಲ ಹೇಳೋ ಬೇಗ. ಮೋಡ ಕಾರ್ ಒಳಗಡೆ ಬಂದ್ಬಿಡುತ್ತಾ? ಜೋರಾಗಿ ಮಾತಾಡ್ಬೇಕು. ಹಂಗ ಮೋಡ ಕಾರ್ ಒಳಗಡೆ ಬರೋಣ. ಮೋಡನ ಐಸ್ ಕ್ಯಾಂಡಿ ಥರ ಸುತ್ಕೊಂಡು ತಿನ್ಬಿಡ್ಬೇಕು. ಹಂಗೆ ಮೋಡ ಇನ್ನೂ ಇದೆಯಾ? ಏನು ಫಾಗು ಇದು ಕಣ ಟ್ರಿಪ್ಪು ಅಂದರೆ ಸಖತ್ತಾಗಿದೆ. ನೋಡಿ ನಮ್ಮ ಜೊತೆಗೆ ಬರಬೇಕು ಅಂತ ಆಸೆ ಇರೋರೆಲ್ಲ ಬನ್ನಿ. ಒಳ್ಳೆ ಜಾಗ ಹೋಗ್ತಾ ಇದೀವಿ. ಒಳ್ಳೆ ಹಿಮ ಇದೆ. ಇದು ಹಿಮ ಅಲ್ಲ, ಫಾಗ್ ಅನ್ಬೋದು. ಹಿಮನೂ ಅನ್ಬೋದು, ಫಾಗು ಅನ್ಬೋದು. ಆದರೆ ಜರ್ನಿಗೆ ಮಾತ್ರ ಐಸ್ ಕ್ಯಾಂಡಿ ಸುತ್ತಿ ಊರೊಳಗಡೆ ನಮ್ಮನ್ನು ಬಿಟ್ಟಂಗೆ ಅಷ್ಟು ಒಳ್ಳೆ ಫೀಲ್ ಬರ್ತದೆ. ಅದು ಕ್ರಿಸ್ಮಸ್ ಟೈಮಲ್ಲಿ ಬೆಳಗ್ಗಿನ ಜಾವ 3 ಗಂಟೆಗೆ ಹೊರಟು ಇಷ್ಟೊತ್ತಲ್ಲಿ ಒಳ್ಳೆ ಹೈವೇಲಿ ಹೋಗ್ತಾ ಇರೋ ಫೀಲೇ ಬೇರೆ. ಮಧ್ಯದೊಳ್ಳೆ ಕಾಫಿ, ಒಂದು ಒಳ್ಳೆ ಕಲ್ತಪ್ಪ, ಇನ್ನೂ ಹೊಸ ರುಚಿನ ನಮ್ಮ ಜರ್ನಿಗೆ ಆ್ಯಡ್ ಮಾಡಿದೆ. ಇನ್ನು ಮುಂದೆ ಏನೇನು ಸಿಗುತ್ತೋ ನೋಡೋಣ.
ಹೈವೇ ಜರ್ನಿನೇ ಒಂಥರ ಮಜಾ, ಅದ್ರ ಮಧ್ಯದಲ್ಲಿ ತಿನ್ನೋದು ಇನ್ನೂ ಮಜಾ. ಕಾಫಿ ಕಿರೀಟದ ಮೇಲೊಂದು ಈ ಗರಿ ಇಟ್ಟಷ್ಟೇ ಚಂದ. ಎಂಜಾಯ್ ಮಾಡೋಣ. ಇನ್ನು ಮುಂದೆ ನೋಡೋಕ್ಕೆ ತುಂಬ ಜಾಗಗಳು ಚೆನ್ನಾಗಿದ್ದಾವೆ. ಸಿಗೋಣ. ಎಲ್ಲಿ ಕರ್ಕೊಯ್ತಾ ಇದ್ದೀವಿ ನಿಮ್ಗೆ ಗೊತ್ತಿಲ್ವಾ? ನಾವು ಸದ್ಯಕ್ಕೆ ಮೈಸೂರು ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ಮಡಿಕೇರಿ ದಾಟಿದ್ದೀವಿ, ಎಲ್ಲೋ ತಿಂಡಿ ತಿಂದಿದ್ದೀವಿ. ಮುಂದ್ಗಡೆ ಎಲ್ಲೋ ರೋಡ್ ಕಾಣಿಸ್ತಾ ಇದೆ. ರೋಡ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಯಾವ ದೇಶಕ್ಕ? ಇಲ್ಲಿ ಯಾವ ದೇಶಕ್ಕೆ ಹೋಗೋಣ ಹೇಳು ನೀನೇ. ನಾವು ಇಲ್ಲಿಂದ ಅಮೆರಿಕ ಹೋಗ್ಬಿಡೋಣವಾ? ನಾವು ಇವತ್ತು ಕ್ರಿಸ್ಮಸ್ ಅಲ್ವಾ, ಅಮೆರಿಕದಲ್ಲಿ ನಿಂಗೆ ಗೊಂಬೆ ತಗೊಳ್ಳೋಣ ಬೇಡವಾ? ಜಪಾನ್ಗೆ ಹೋಗ್ಬಿಡೋಣವಾ? ಮತ್ತೆ ಇನ್ಯಾವ್ದಾರ ದೇಶ ಹೇಳೋ ಬೇಗ. ಈಗ ಯಾವ ದೇಶಕ್ಕೆ ಹೋಗ್ತಿದ್ದೀವಿ? ಈಗ ಇಲ್ಲಿ ಬೆಟ್ಟ ದೇಶ. ನಾವು ಬಂದ್ವಿ ಸಂಪಾಜಿಗೆ. ಸಂಪಾಜೆ? ಈ ಊರ ಸಂಪಾಜೆನಾ? ಸಂಪಾಜೆ ಕಣೋ. ನೋಡೋ ಎಲ್ಲರೂ ಗೊತ್ತಾಗ್ಬಿಡ್ತಾ ಇದೆ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ, ಯಾವ ಊರಿಗೆ ಹೋಗ್ತಿದೀವಿ ಅಂತ. ನೀನು ಒಬ್ಬಂಗೆ ಗೊತ್ತಿಲ್ಲ, ಇಲ್ಲಿ ನೋಡ್ತಾ ಇದ್ದಾರ ಅವ್ರಿಗೆ ಎಲ್ರಿಗೂ ಗೊತ್ತು ನಾವು ಎಲ್ಲಿಗೆ ಹೋಗ್ತಿದೀವಿ ಅಂತ. ಕೇಳು ಅವ್ರನ್ನ, ಕೇಳು ಎಲ್ಲಿಗೆ ಹೋಗ್ತಿದೀವಿ ಅಂತ ಕೇಳು ಅವ್ರನ್ನ, ಅವ್ರು ಹೇಳ್ಕೊಡ್ತಾರೆ. ನಾನೇ ಕೇಳ ನೋಡಿ, ನಮ್ಮ ಮಗ ಕೇಳ್ತಾ ಇದ್ದಾನೆ ಎಲ್ಲಿಗೆ ಹೋಗ್ತಿದೀವಿ ಅಂತ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಎಲ್ಲ ಹಾಕಿ ಎಲ್ಲಿಗೆ ಹೋಗ್ತಿದೀವಿ ಅಂತ. ಹಾಕ್ತಾರಾ? ಅವ್ರು ಏನು ಹೇಳ್ತಾ ಇಲ್ವಾ? ಹೇಳ್ತಾರೆ ಕಣ, ಹೇಳ್ತಾರೆ ನೆಕ್ಸ್ಟ್. ಸರಿ ಬಿಡಪ್ಪ, ಆಯ್ತು. ಈಗ ಇವಾಗ ದಕ್ಷಿಣ ಕನ್ನಡಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ. ಮುಂದಕ್ಕೆ ಇನ್ನೂ ಒಳ್ಳೆ ಜಾಗಕ್ಕೆ ಹೋಗ್ತೀವಿ. ಹೋಗ್ತಾ 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 ಒಳ್ಳೆ ವಿಚಾರಗಳನ್ನ ತೋರಿಸೋಣ. ದೇವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಇನ್ನೂ ಒಳ್ಳೆ ಜಾಗ. ಬೀಚ್ ತೋರಿಸ್ಬೇಕೇನೋ ನಿನಗೆ? ಬೇಡ, ಐಸ್ ತೋರಿಸ್ತೀನಿ. ಐಸ್ ನೋಡೋಣ, ಚೆನ್ನಾಗಿರುತ್ತೆ. ಕ್ರಿಸ್ಮಸ್ ಅಲ್ವ, ಎಲ್ಲ ಕಡೆ ಐಸ್ ಬೀಳುತ್ತೆ ಕಣ ಮೇಲ್ಗಡೆಯಿಂದ. ತೋರಿಸ್ಕೊಡ್ತೀನಿ ಬಾ. ಸರಿ, ಓಕೆ. ಇಲ್ಲಿ ತುಂಬೆ ಊರು ಹಾಲಿವುಡ್ ಸ್ಟೈಲಲ್ಲಿ ಬೆಟ್ಟದ ಮೇಲೆ ಹಾಕ್ಬಿಟ್ಟಿದ್ದಾರೆ. ಆದರೆ ತುಂಬೆ ತೆಗೋಣ ಅಂತ ಹೋದ್ರೆ ರಂಬೆ ಅಡ್ಡ ಬಂದ್ಬಿಟ್ಟಿದೆ. ಈಗ ನೋಡಿ ಕಾಣ್ತಾ ಇದೆಯಲ್ಲ, ತುಂಬೆ ಹಾಲಿವುಡ್ ಸ್ಟೈಲಲ್ಲಿ ತುಂಬೆ ಬೆಟ್ಟದ ಮೇಲೆ ನಿಂತಿದೆ. ಇಲ್ಲಿ ಸೂರ್ಯೋದಯ ಆಯಿತು. ನಾವು ಮಂಗಳೂರಿಗೆ ಬಂದಿದ್ದೀವಿ. ಮಂಗಳೂರಲ್ಲಿ ಬಂದು ನೆಕ್ಸ್ಟ್ ಎಲ್ಲಿ ಹೋಗ್ತಿದ್ದೀವಿ? ಹರಿಯ ಕೊರಗಜ್ಜ, ಸ್ವಾಮಿ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಎಲ್ರೂ. ಅರ್ಲಿ ಮಾರ್ನಿಂಗ್ ಎಲ್ರಿಗೂ ಕೊರಗಜ್ಜನ ಆಶೀರ್ವಾದ ಸಿಗಲಿ. ನಿಮ್ಗೆ ಏನೇನು ಬೇಕು ಎಲ್ಲ ಕೇಳ್ಕೊಳ್ಳೋದಂತೆ. ದೇವಸ್ಥಾನ ತೋರಿಸ್ತೀನಿ, ಕೊರಗಜ್ಜನ ನೋಡೋಣ. ವೆಲ್ಕಮ್ ಟು ಮಂಗಳೂರು. ಮಂಗಳೂರಿನಲ್ಲಿ ಒಳ್ಳೆ ಟ್ರಾಫಿಕ್ ಇದೆ. ನಮಗೆ ಯಾಕೋ ಈ ಟ್ರಾಫಿಕಲ್ಲಿ ಓಡಾಡಕ್ಕೆ ಆಯ್ತಾ ಇಲ್ಲ. ಇಲ್ಲಿ ಬೆಳಿಗ್ಗೆ ಈ ಥರ ಟ್ರಾಫಿಕಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ. ಗಾಡೀಲಿ ಗ್ಯಾಸ್ ಖಾಲಿಯಾಗಿದೆ, ಅದಕ್ಕೆ ಪೆಟ್ರೋಲಲ್ಲಿ ಓಡಿಸ್ತಾ ಇದ್ದೀವಿ. ಪೆಟ್ರೋಲ್ ಓಡಿಸ್ತಾ ಈಗ ಇದು ಯಾವುದೋ ಏರ್ಪೋರ್ಟ್ ರೋಡ್ ಬರ್ತಾ ಇದ್ದೀವಿ. ಯೂ ಟರ್ನ್ ತಿರ್ಸ್ಕೊಂಡು ಹೋಗಿ ಯಾವ ಗ್ಯಾಸ್ ಸ್ಟೇಷನ್ ಅಂದರೆ ಗೈಲ್ ಗ್ಯಾಸ್ ಸ್ಟೇಷನಲ್ಲಿ ಹೋಗಿ ಗ್ಯಾಸ್ ಹಾಕ್ಸ್ಕೊಂಡು ಅಲ್ಲಿಂದ ಸ್ಟ್ರೈಟು ಕೊರಗಜ್ಜ ದೇವಸ್ಥಾನಕ್ಕೆ ಹೋಗ್ತಾರೆ. ಹೋಗೋಣ ಬನ್ನಿ. ಇಲ್ಲಿ ಕೊರಗಜ್ಜ ದೇವಸ್ಥಾನದ ಹತ್ತತ್ರ ಬಂದಿದ್ದೀವಿ. ದೇವರಿಗೆ ಅಂತ ನಾವು ಪ್ರೆಸ್ಟೀಜ್ದು ಡ್ರಿಂಕ್ ತೊಗೊಂಡಿದ್ದೀವಿ. ದೇವಸ್ಥಾನ ಚಕ್ಕಲಿ ತೊಗೊಂಡು ಪೂಜೆಗೆ ಹೋಗ್ತೀವಿ. ಈಗ ಕೊರಗಜ್ಜ ದೇವಸ್ಥಾನಕ್ಕೆ ಬಂದಿದ್ದೀವಿ. ಒಂದು ಚಕ್ಕಳಿ ಕೊಟ್ಟರು ಬೀಡ ತಗೊಂಡು ಪೂಜೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಜೊತೆ ಹೋಗೋಣ. ನಾವು ಸ್ವಾಮಿ ಕೊರಗಜ್ಜ ದೇವಸ್ಥಾನಕ್ಕೆ ಬಂದಿದ್ದೀವಿ. ಓದಿ ವೀಡಿಯೋ ಮಾಡೋಕ್ಕೆ ಹೋದಿ ಡಿಲೀಟ್ ಮಾಡಿಸ್ಬಿಟ್ರು. ಆದರೆ ಇದು ಒಳ್ಳೆ ಪವರ್ಫುಲ್ ದೇವಸ್ಥಾನ. ಇಲ್ಲಿ ಅಜ್ಜ ಬಂದು ನೆಲೆಸಿರೋ ಜಾಗ. ಈ ಜಾಗದಲ್ಲಿ ಹೆಂಗಸರಿಗೆ ಸಂಜೆ 6:30ವರೆಗೆ ಮಾತ್ರ ಅವಕಾಶ. ಅದರ ಮೇಲೆ ಗಂಡಸರು ಬರ್ಬೋದು. ಆದರೆ ಇಲ್ಲಿ ರಾತ್ರಿ ಹೊತ್ತು ಲೈಟ್ ಕಿಟಿನೂ ಹಾಕೋಂಗಿಲ್ಲ, ಟಾರ್ಚು ತೊಗೊಳೋಂಗಿಲ್ಲ. ಹಾಗೆ ಹೋಗಿ ದರ್ಶನ ಮಾಡಬೇಕು. ಒಳ್ಳೆ ಜಾಗ, ಬನ್ನಿ. ನಿಮ್ಮ ಹರಕೆಯನ್ನು ಕೇಳಿ, ಒಳ್ಳೆಯ ಆಶೀರ್ವಾದ ಮಾಡ್ತಾರೆ ಅಜ್ಜ. ಒಳ್ಳೆ ದೇವಸ್ಥಾನ, ಅದೇ ಮೂಲ ಸ್ಥಾನ ಇದೆ. ಇಲ್ಲಿ ಅಕ್ಕಪಕ್ಕ ಎಲ್ಲ ತುಂಬ ದೇವಸ್ಥಾನ ಕಟ್ತಾ ಇದ್ದಾರೆ. ಯಾವುದನ್ನು ನಂಬಬೇಡಿ.
ಅದ್ಯಾವುದು ಒರಿಜಿನಲ್ ದೇವಸ್ಥಾನ ಅಲ್ಲ, ಅಜ್ಜ ಬಂದು ನೆಲೆಸಿರೋಂಥ ಪವಿತ್ರ ಸ್ಥಳ ಈ ದೇವಸ್ಥಾನ. ಇದೇ ಜಾಗಕ್ಕೆ ಬನ್ನಿ, ನಿಮ್ಮ ಆರ್ಕೆನ ಸಲ್ಲಿಸಿ. ನಮ್ಮದು ಸ್ವಾಮಿ ಕುರುಗದ ದರ್ಶನ ಆಯಿತು. ಇವಾಗ ನಾವು ನಮ್ಮ ರೂಮ್ಗೆ ಹೋಗ್ತಿದ್ದೀವಿ. ಇವತ್ತು ಇಲ್ಲಿ ವಿಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಕಂಟಿನ್ಯೂಡ್ ಸ್ಟೋರಿಗೆ ನೆಕ್ಸ್ಟ್ ವಿಲಾಗ್ ನೋಡಿ, ಅಲ್ಲಿ ಸಿಗೋಣ. ಅಲ್ಲಿವರೆಗೆ ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಸ್ಗಳಿಗೆ ಫಾಲೋ ಮಾಡಿ. ಬೇಗ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಮಂಗಳೂರನ್ನ ಎಕ್ಸ್ಪ್ಲೋರ್ ಮಾಡೋಣ, ಒಳ್ಳೊಳ್ಳೆ ಫುಡ್ ತಿನ್ನೋಣ, ಒಳ್ಳೊಳ್ಳೆ ಬೀಚ್ಗೆ ಹೋಗೋಣ, ಇಲ್ಲಿ ಏನೇನು ಇವೆಂಟ್ ಇದೆ ಎಲ್ಲ ತೋರಿಸೋಣ, ಒಳ್ಳೆ ಮಜಾ ಮಾಡೋಣ. ಮತ್ತು ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗೋಣ. ಥ್ಯಾಂಕ್ ಯು.